ಹೇಳಿಕೆಯನ್ನ ಕೊಟ್ಟರು. ಗ್ಯಾರಂಟಿ ಯೋಜನೆಗಳಿಂದ ಪಿಕ್ ಪಾಕೆಟ್ ಅಂದಿದ್ರು ಎಚ್ಡಿಕೆ ಪಿಕ್ ಪಾಕೆಟ್ ಮಾತಿಗೂ ಕೂಡ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಪಿಕ್ ಪಾಕೆಟ್ ಮಾಡೋದೇ ರೂಢಿ, ಹೆದರಿಸಿ ಬ್ಲಾಕ್ ಮೇಲ್ ಮಾಡೋದೇ ಎಚ್ಡಿಕೆ ಕೆಲಸ. ಕುಮಾರಸ್ವಾಮಿಗೆ ಹಿಟ್ ಅಂಡ್ ರನ್ ಮಾಡುವಂತಹ ರೂಢಿ ಇದೆ. 5 ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿದೆ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದರೆ ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ, ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. ಅದಕ್ಕೆ ನಿನ್ನೆ ದಿನ ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು, ಕಾಂಗ್ರೆಸ್ನ ನಾಯಕರುಗಳು ಫಂಡ್ ನೋಡಿ, ಒಂದು ಅವ್ನು ಪಿಕ್ ಪಾಕೆಟ್ ರೂಢಿ ಅಲ್ಲ, ಅವನಿಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ, ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಇಟ್ಟಂಡ್ರೆ ಏನು ಹೇಳಿದಪ್ಪ ಅಶ್ವತ್ಥನಾರಾಯಣ್ಗೆ ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ, ಪಾಪ ಇರಲಿ, ಅವರು ಭಾಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡಂಗೆ ಅವರು ಮಾಡಿಕೊಂಡ್ರು ಹೊಂದಾಣಿಕೆ. ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟ್ರು ತಂದೆ ಮಗನ ಬಗ್ಗೆ ಏನು ಮಾತಾಡಿದ್ರು ಅದೇ ಗ್ರೌಂಡಲ್ಲಿ. ಯು ಪ್ಲೀಸ್, I want all your TV to take out that record and show to the people of the state. ನೀವು ಜನಕ್ಕೆ ತೋರಿಸ್ಬೇಕು 1 ವರ್ಷದಿಂದ ಗೌಡ್ರು ಏನು ಮಾತಾಡಿದ್ರು, ಅಮಿತ್ ಶಾ ಏನು ಮಾತಾಡಿದ್ರು, ಬಿಜೆಪಿಯವರು ಏನು ಮಾತಾಡಿದ್ರು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಡಿಕೆ ಶಿವಕುಮಾರ್ ನೇರವಾಗಿ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ, ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ಏಟು ಎದುರೇಟು ಬಹಳ ಜೋರಾಗ್ತಾ ಇರೋದನ್ನ ಗಮನಿಸ್ತಾ ಹೋದ್ರೆ ಡಿಕೆ ಶಿವಕುಮಾರ್ ಮುಗಿಬಿದ್ದಂತೆ ಕಂಡು ಬರ್ತಾ ಇದೆ ಎಚ್ಡಿಕೆ ವಿರುದ್ಧ ಅಂತ. ಏನ್ ಟೆಕ್ನಿಕ್? ಖಂಡಿತ ಈ ಚುನಾವಣೆಯಲ್ಲಿ ಡಿಕೆಶಿ ವರ್ಸಸ್ ಕುಮಾರಸ್ವಾಮಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಅದರಲ್ಲೂ ಕೂಡ ಮೊನ್ನೆ ಕುಮಾರಸ್ವಾಮಿ ಅವರು ಈ ಹೇಳಿಕೆ ಕೊಟ್ಟ ನಂತರ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ವಿರುದ್ಧ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪರ್ಸನಲ್ ವಿಷಯವನ್ನು ಕೂಡ ಎತ್ಕೊಂಡು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಹಿಂದೆ ನನಗೂ ಮತ್ತೆ ಕುಮಾರಸ್ವಾಮಿ ಅವರಿಗೆ ಎಷ್ಟೇ ರೈವಲ್ರಿ ಇದ್ರು ಕೂಡ ಅದನ್ನ ನಾನು ಬದಿಗಿಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾನು ಸಹಾಯ ಮಾಡಿದೆ, ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ಲಿಲ್ಲ. ಈಗ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಮೈತ್ರಿ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದನ್ನು ಕೂಡ, ಮುಖ್ಯಮಂತ್ರಿ ಮಾಡಲಿಕ್ಕೆ ಸಹಾಯ ಮಾಡಿದ್ದನ್ನು ಕೂಡ ಪ್ರಸ್ತಾಪನ ಮಾಡ್ತಾರೆ. ಇವತ್ತು ಒಂದು ಮಾತನ್ನು ಹೇಳ್ತಾರೆ, ಹಿಟ್ ಅಂಡ್ ರನ್ ಮಾಡ್ತಾರೆ ಕುಮಾರಸ್ವಾಮಿ ಅವರನ್ನು ಕೂಡ ಆರೋಪವನ್ನು ಮಾಡ್ತಾರೆ. ಹೀಗೆ ನಾನು ಹೇಳ್ತಾ ಇರೋದು ಕೇವಲ ಈ ಒಂದು ವಿಚಾರ ಅಲ್ಲ, ನಿನ್ನೆಯಿಂದನೂ ಕೂಡ ಪ್ರತಿಯೊಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ವೈಯಕ್ತಿಕವಾಗಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ವಿರುದ್ಧ ಈ ಚುನಾವಣೆಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗಿರೋದ್ರಿಂದ ಒಕ್ಕಲಿಗರ ಮತಗಳು ಒಂದಿಷ್ಟು ಚೆದರಿ ಹೋಗಬಹುದು ಅಂತ ಕೂಡ ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಶಿವಕುಮಾರ್ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟು ಒಂದು ರೀತಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಕಾರಣ ಹಳೆ ಮೈಸೂರು ಭಾಗದಲ್ಲಿ ಎಲ್ಲಿ ನಮ್ಮ ಒಕ್ಕಲಿಗರ ಓಟು ಅಂದ್ರೆ ಹೋಗ್ಬಿಡುತ್ತಾ ಅನ್ನೋ ಕಾರಣಕ್ಕಾಗಿಯೇ ಇದನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಯಾಕೆಂದ್ರೆ ಮೊನ್ನೆ ಈ ಹೇಳಿಕೆಯನ್ನು ಇಟ್ಕೊಂಡೆ ಮೇನ್ಲಿ ಟಾರ್ಗೆಟ್ ಎಲ್ಲರೂ ಸಿಎಂ ಮಾಡ್ತಾ ಇದ್ದಾರೆ, ಸಚಿವರು ಮಾಡ್ತಾ ಇದ್ದಾರೆ, ಶಾಸಕರುಗಳೆಲ್ಲರೂ ಮಾಡ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಇದನ್ನ ಪರ್ಸನಲ್ ಆಗಿ ತೆಗೆದುಕೊಂಡು ನೇರವಾಗಿ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ, ಹರಿಹಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ, ಪ್ರಸ್ತಾಪವನ್ನು ಮಾಡಿದ್ದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಸಹೋದರ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥನ್ನ ಯಾವಾಗ ಕಣಕ್ಕಿಳಿಸಿದ್ರು ಅವಾಗಿಂದಲೂ ಕೂಡ ಒಂದಿಷ್ಟು ಹರಿಹಾಯ್ತಾ ಇದ್ರು. ಎಲ್ಲರೂ ಗೊತ್ತಾ ಇದ್ದಾರೆ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇದೀಗ ಇವತ್ತು ನಿನ್ನೆ ಮೊನ್ನೆಯಿಂದನೂ ಕೂಡ ಸಿಕ್ಕಾಪಟ್ಟೆ ಡಿಕೆ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥನ ಕಣಕ್ಕಿಳಿಸಿರೋದು ಅನ್ನೋದಾದ್ರೆ, ಇನ್ನೊಂದು ಮೊನ್ನೆ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ರು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳನ್ನ ಸೆಳಿಲಿಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗ್ತಾ ಇದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಈ ರೀತಿಯಾದಂತಹ ನೇರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರತ್, ತಮ್ಮೆಲ್ಲ ಮಾಹಿತಿಗೆ. ಸುದ್ದಿ ಮುಂದುವರಿಯುತ್ತೆ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.